ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಿವತ್ತು ಹಿಂಗೆ ಏನು ಅಡುಗೆ ಮಾಡೋದು, ಏನು ಸಾರು ಮಾಡೋದು ಅಂತ ಹಿಂಗೆ ಥಿಂಕ್ ಮಾಡ್ತಿರ್ಬೇಕಾದ್ರೆ ಹಸ್ಬೆಂಡು ಸೈಟಿಂದ ಬರ್ತಾ ನುಗ್ಗೆಕಾಯಿ ಸಿಕ್ತು, ಎಲ್ಲಿಂದನೋ ತೊಗೊಬಂದಿದ್ದಾರೆ. ನುಗ್ಗೆಕಾಯಿ ಬಗ್ಗೆ ಬೆನಿಫಿಟ್ಸ್ ಏನಂತ ನಾನು ನಿಮ್ಗೆ ಹೇಳ್ಕೊಡೋ ಅಗತ್ಯ ಇಲ್ಲ. ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇರೋ ಅಂಥ ಐಟಮ್ ಅದು ನುಗ್ಗೆಕಾಯಿ ಅನ್ನೋದು. ಸೊ ನಾನು ಇದನ್ನು ಇವತ್ತು ನಿಮ್ಮನೆಲ್ಲ ಇದನ್ನು ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಇವತ್ತು ಇದನ್ನು ಪಲ್ಯ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಕೆಲವ್ರು ಸಾರು ಮಾಡ್ತಾರೆ, ನುಗ್ಗೆಕಾಯಿ ಪಲ್ಯ ಮಾಡ್ತಾರೆ, ವೆರೈಟಿ ಟೈಪಲ್ಲಿ ಪಲ್ಯ ಮಾಡ್ತಾರೆ. ಸೊ ನಾನು ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಪಲ್ಯ ಮಾಡ್ತೀನಿ ಅನ್ನೋದು ನಿಮ್ಮನ್ನ ತೋರಿಸ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನುಗ್ಗೆಕಾಯಿನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನುಗ್ಗೆಕಾಯಿನ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡು ಈ ನುಗ್ಗೆಕಾಯಿನ ಏನು ಮಾಡ್ತೀನಿ ಅಂದರೆ, ಅವ್ರಿಗೆ ಇಷ್ಟಪ್ಪ ನುಗ್ಗೆಕಾಯಿ ಸಿಕ್ಕಿದೆ, ಇನ್ನೂ ಇದೆ. ಸೊ ಬಟ್ ಒಂದೇ ಸಲ ಮಾಡಿದರೆ ನಮ್ಮ ಮನೇಲಿ ಯಾರೋ ಹಾಗೇನು ತಿನ್ನಲ್ಲ ಅಷ್ಟು. ಸೊ ಸ್ವಲ್ಪ ಸ್ವಲ್ಪ ಮಾಡಿದರೆ ಮತ್ತೆಲ್ಲ ಒಂದೇ ಸಲ ಮಾಡಿ ಖಾಲಿ ಮಾಡಿದ್ರು ವೇಸ್ಟ್ ಆಗುತ್ತೆ, ಹಾಳಾಗೋಗುತ್ತೆ. ಸೊ ಇಷ್ಟು ಇವಾಗ ಮಾಡ್ತೀನಿ. ಇನ್ನೂ ಇಷ್ಟೇ ಇದೆ. ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಫಸ್ಟು ಒಂದ್ಸಲ ತೊಳ್ಕೊಳ್ತೀನಿ. ತೊಳ್ಕೊಂಡ್ಮೇಲೆ ಇದನ್ನು ಈ ಥರ ಹಿಂಗೆ ಇದ್ರದ್ದು ನಾರಿರತ್ತಲ್ಲ ಅದನ್ನು ಈ ಥರ ಹಿಂಗೆ ಎಳ್ದಾಗ ಬರುತ್ತೆ ನೋಡಿ. ಸ್ವಲ್ಪ ಹಾರ್ಡ್ ಇದೆ, ಅದಕ್ಕೋಸ್ಕರ ಬರ್ತಾ ಇಲ್ಲ. ಸೊ ಹಿಂಗೆ ಎಳ್ದವಾಗ ಈ ಥರ ನಾರು ಬರುತ್ತೆ ನೋಡಿ, ಈ ಥರ ಬರುತ್ತೆ. ನಾನೊಂದು ಮಾಡಿದ್ದೆ, ಅದ್ರಲ್ಲಿ ಬಂದಿದ್ದು ಈ ಥರ ನಾರು ಬರುತ್ತೆ. ಇದನ್ನೆಲ್ಲ ತೆಗೆದು ಈ ಥರ ಹಿಂಗೆ ಎಳ್ಕೊಂಡು ಹಿಂಗೆ ತೆಗಿತೀನಿ. ತೆಗೆದು ಈ ಥರ ಪೀಸಸ್ ಮಾಡಿ ಕಟ್ ಮಾಡ್ತೀನಿ. ದೊಡ್ಡದಿದ್ರೆ ಇದನ್ನು ಏನು ಮಾಡ್ತೀನಿ ಅಂದರೆ, ಈ ಥರ ಅರ್ಧ ಪೀಸ್ ಮಾಡಿ ತಗೊಳ್ತೀನಿ. ಏನ್ ಗೊತ್ತಾ ಫ್ರೆಂಡ್ಸ್, ಈಗ ನಾನು ಹಿಂಗೆ ಸಪೂರ ಇರೋದನ್ನೆಲ್ಲ ತೆಗೆದು ಚೆನ್ನಾಗಿ ಹೀಗೆ ಕ್ಲೀನ್ ಮಾಡ್ಕೊಂಡು ನೋಡಿ, ಈ ಥರ ಕ್ಲೀನ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಿಕೊಂಡು ನಾನು ತಗೊಂಡೆ. ಈ ದಪ್ಪ ಇರೋದು ಆ್ಯಕ್ಚುಲಿ ಆ ಥರ ಬರಲ್ಲ, ಅದು ಕಾಯಿ ಎಲ್ಲ ಇರುತ್ತೆ ಅದರೊಳಗಡೆ. ಸೊ ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡ್ತೀನಿ ಗೊತ್ತಾ, ಇದನ್ನು ಬಿಸಾಡಬಾರ್ದಲ್ವಾ ನಾವು, ಇದೆಲ್ಲ ನಮಗೆ ಹೆಲ್ತಿ ಫುಡ್ ಅಲ್ವಾ. ಸೊ ಅದನ್ನು ಈ ಥರ ಹಿಂಗೆ ನೋಡಿ, ಹಿಂಗೊಂದು ಸ್ಪೂನ್ ತಗೊಂಡು ಸ್ಪೂನಲ್ಲಿ ಇದ್ರೊಳಗಡೆ ಈ ತರ ತೆಗ್ದ್ಬಿಡ್ತೀನಿ. ಈ ತರ ತೆಗ್ದು ಈ ತರ ಬರತ್ತೆ, ಅದು ನೋಡಿ ಈ ತರ ಬರುತ್ತೆ. ಈ ತರ ಬಂದಿದ್ದನ್ನು ನಾನು ಮಾಡ್ತೀನಿ, ಇದ್ರ ಜೊತೆ ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀನಿ. ಸೊ ಹಿಂಗೆ ತೆಗಿಬೇಕು. ಒಂದು ಬೆಳೆದು ಹೋಗಿದೆ ಎಳ್ತಿಲ್ಲ ಅಂತ ಬಿಸಾಡೋದಕ್ಕಿಂತ ಬೆಳೆದೋಗಿದ್ರಲ್ಲೂ ತೆಗಿಯೋಕ್ಕಾಗತ್ತೆ ನೋಡಿ. ಈ ಥರ ನೋಡಿ, ಈ ಥರ ಬರುತ್ತೆ. ಈ ಥರ ತೆಗೆದು ಇದನ್ನು ಮಿಕ್ಸ್ ಮಾಡಿ ಅದೇ ಪಲ್ಯದ ಜೊತೆ ಮಾಡ್ಲಿಕ್ಕಾಗತ್ತೆ. ನಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಆವಾಗ. ಕೆಲವೊಂದು ಕಡೆ ಹಿಂಗೆ ಮಾಡ್ತೀರಾ ಅಂತ ಅನ್ಸ್ಕೊತೀನಿ, ಈ ಥರ ಹಿಂಗೆ ತೆಗೆದು ಪಲ್ಯ ಮಾಡ್ತಾರೆ ಅಂತ. ಬಟ್ ನಾನು ನಮ್ಮ ಮಮ್ಮಿ ಎಲ್ಲರೂ ಮಾಡೋದು ನೋಡಿದ್ದು ಆ ಥರ. ಯೂಶಲಿ ನಾನು ಜಾಸ್ತಿ ನೋಡಿದ್ದು ಆ ಥರ. ನಮ್ಮ ಅತ್ತೆ ಈ ಥರ ಮಾಡ್ತಾರೆ, ಇದನ್ನು ಹಿಂಗೆ ಒಳಗಡೆ ತೆಗೆದು ಪಲ್ಯ ಮಾಡ್ತಾರೆ. ಅದನ್ನು ನಾನು ಅತ್ತೆ ಆ್ಯಕ್ಚುಲಿ ಈ ಥರ ಮಾಡೋದು ನಾನು ನೋಡಿದ್ದು ನಮ್ಮ ಅತ್ತೆ ಕಡೆಯಿಂದ ನಾನು ಕಲ್ತ್ಕೊಂಡಿದ್ದು ನೋಡಿ. ಎಷ್ಟು ನೀಟಾಗಿ ಬರುತ್ತೆ ನೋಡಿ, ನೀಟಾಗಿ ಇದ್ರೊಳಗಡೆ ಇದೆಲ್ಲ ಬರುತ್ತೆ ನೋಡಿ. ಇದನ್ನು ಈ ಥರ ತೆಗೆದು ಕ್ಲೀನಾಗಿ ತೆಗೆದು ಪಲ್ಯ ಮಾಡ್ಕೊಳಕ್ಕಾಗತ್ತೆ. ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಸಾಕು. ಇದು ಆಲ್ರೆಡಿ ಈ ಥರ ರೆಡಿ ಆಗಿದೆ ಅಲ್ವಾ, ಇದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಫೈನಲ್ ಲುಕ್ ನೋಡಿ, ಇದನ್ನು ಹಿಂಗೆ ಓಪನ್ ಮಾಡಿದ್ದು ಇದು ಈ ಥರ ಬರುತ್ತೆ ನೋಡಿ. ಓಪನ್ ಮಾಡಿದರೆ ಈ ಥರ ಬರುತ್ತೆ. ಓಪನ್ ಮಾಡಿದ ಅದ್ರೊಳಗಡೆ ತೆಗ್ದಿರೋದು ಇದು ನುಗ್ಗೆಕಾಯಿ. ನಾರ್ಮಲಿ ನಾವು ಕಟ್ ಮಾಡಿದ್ದು ಪಲ್ಯ ಮಾಡೋಕ್ಕೋಸ್ಕರ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಬಂದಂಥ ವೇಸ್ಟ್ಗಳು ನೋಡಿ, ವೇಸ್ಟು. ಸೊ ಅದಕ್ಕೆ ಬೇಕಾದ ಐಟಮ್ಸನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸು, ನಾನು ಅಷ್ಟು ದೊಡ್ಡ ಕುಕ್ ಏನಲ್ಲ. ಲೈಟಾಗಿ ನಮ್ಮ ಮನೇಲಿ ನಮ್ಗೆ ಊಟ ಮಾಡೋಕ್ಕಾಗೋ ಹಾಗೆ ಎಲ್ಲರಿಗೂ ತಿನ್ನೋ ಹಾಗೆ ಒಂದು ಮಾಡಿಬಿಡ್ತೀನಿ ಅಷ್ಟೇ. ನಾನು ಬಾಣಲಿ ತೆಗೆದು ಗ್ಯಾಸ್ ಮೇಲೆ ಇಟ್ಟೆ. ಇನ್ನು ಇವಾಗ ಇದಕ್ಕೆ ಆಯಿಲ್ ಹಾಕಬೇಕು. ಹಾಗೆ ಇರಬೇಕಾದ್ರೆ ಇದನ್ನೆಲ್ಲ ಕುಚ್ತಾ ಇರಬೇಕಾದ್ರೆ ಏನಾಯ್ತು, ಮಗಳು ಏನು ಮಾಡಿದ್ಲು, ಸ್ಕೂಲಿಂದ ಬಂದ್ಬಿಟ್ಲು. ಏನಪ್ಪ ಇವಳು ಬೇಗ ಬಂದಿದ್ದಾಳೆ ಅಂತ ಹಿಂಗೆ ಥಿಂಕ್ ಮಾಡಿದೆ. ಈಗ ರಂಜಾನ್ ಸೀಸನ್ ಅಲ್ಲ, ಅದಕ್ಕೆ ಈ ಊರಿಗೆ ಬೇಗ ಕಳಿಸ್ತಾರೆ. ಇವಳು ಯೂಶಲಿ 1:15 ಹಂಗೆ ಬರ್ತಿದ್ಲು. ಇವತ್ತು 12:15 ಬಂದಿದ್ದಾಳೆ. ಮಗನು ಬಂದ್ಬಿಟ್ಟು ಇವತ್ತು 1:30 ಹಂಗೆ ಬರ್ತಾನೆ. ಬೇಗ ಬರ್ತಾರೆ ಇವರು ಸ್ಕೂಲಿಂದ.
ಸೊ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆಗ್ಬೇಕು. ಎಣ್ಣೆ ಬಿಸಿ ಆಯಿತು, ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ ತಕ್ಷಣ ಅದು ಸೌಂಡ್ಸ್ ಬರುತ್ತೆ, ಟಕ್ಕ 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 ಅಂತ ಸೌಂಡ್ಸ್ ಬರುತ್ತಲ್ಲ. ಅದಾದ ತಕ್ಷಣ ನಾನೇನು ಮಾಡ್ತೀನಿ, ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತೀನಿ. ನನಗೆ ಇಷ್ಟ ಆಗತ್ತೆ ಜೀರಿಗೆ ಹಾಕೋಕ್ಕೆ, ನಾನು ಹಾಕ್ತೀನಿ ಆಲ್ಮೋಸ್ಟ್ ಎಲ್ಲದಕ್ಕೂ. ಅಡುಗೆ ಮಾಡಬೇಕಾದ್ರೆ ಜೀರಿಗೆ ಒಂದು ಹಾಕ್ತೀನಿ. ಇದೆರಡು ಹಾಕಿ ಆಯಿತು. ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಜೊತೆನೆ ಸ್ವಲ್ಪ ಕುಚ್ಚಿಟ್ಟು ಮೆಣಸಿದೆಲ್ಲ, ಮೆಣಸನ್ನು ಹಾಕ್ತೀನಿ. ಇದೆರಡು ಬಿಸಿ ಆಗ್ತಾ ಇದ್ದಂಗೆ ಇದು ಕಲರ್ ಚೇಂಜ್ ಆಗಿ ಬರಬೇಕು. ಬರ್ತಾ ಇರುವಾಗ ಈರುಳ್ಳಿ ಇದಕ್ಕೆ ಹಾಕ್ಬಿಡೋಣ. ಈರುಳ್ಳಿನೂ ಹಾಕೊಂಡಿದ್ದೀನಿ. ಆಕ್ಚುಲಿ ಇದನ್ನ ಬೇಯಲಿಕ್ಕೆ ಎಲ್ಲರೂ ಹೇಳ್ತಾರೆ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೇಯತ್ತೆ ಅಂತ. ನನ್ನ ಪ್ರಕಾರ ಈರುಳ್ಳಿ ಬೇಗ ಬೇಯಲಿಕ್ಕೆ ಉಪ್ಪಿಗಿಂತ ನನ್ಗನ್ಸುತ್ತೆ ಟರ್ಮರಿಕ್ ಪೌಡರ್ ಇದೆಲ್ಲ ಅದು ಹಾಕಿದ್ರೆ ಇನ್ನೂ ಬೇಗ ಬೇಯತ್ತೆ ಅಂತ ನನ್ನ ಪ್ರಕಾರ ಅನ್ಸಿಕೆ. ಸೊ ನಾನು ಯಾವಾಗಲೂ ಟರ್ಮರಿಕ್ ಹಾಕ್ತೀನಿ. ಉಪ್ಪು ಟ್ರೈ ಮಾಡಿದ್ದೀನಿ, ಸೊ ಉಪ್ಪಿಗಿಂತ ನಂಗೆ ಬೆಟರ್ ಟರ್ಮರಿಕ್ ಅಂತ ಅನಿಸ್ತು. ನೀವು ಮಾಡಿಲ್ಲ ಅಂದ್ರೆ ಒಂದ್ಸಲ ಆ ಥರ ಟ್ರೈ ಮಾಡಿ ನೋಡಿ. ಇವಳಂತೂ ಸಿಕ್ಕಾಪಟ್ಟೆ ಮುದ್ದು ಮಾಡ್ತಿದ್ದಾಳೆ, ಏನಕ್ಕಂತ ನನಗೂ ಗೊತ್ತಿಲ್ಲ. ಸ್ಕೂಲಿಂದ ಬೇಗ ಬಂದಿದ್ದಾಳೆ, ಅಣ್ಣ ಇಲ್ಲ. ಸೊ ಅದೆಲ್ಲ ಕ್ರೆಡಿಟ್. ಇವಾಗ ಅಣ್ಣ ಇದ್ದವಾಗ ಆಗಲ್ಲ ಅಲ್ಲ ಈ ಥರ. ಸೊ ಅಣ್ಣ ಬಂದ್ರೆ ಅಣ್ಣನಿಗೂ ಹೇಳ್ತಾನೆ ನಾನು ಹಿಂಗೆ ಇಟ್ಕೋಬೇಕು ನಿತ್ಕೋಬೇಕಂತ ಹೇಳ್ತಾನೆ. ಅದಕ್ಕೆ ಅದನ್ನೆಲ್ಲ ಇವಾಗ ತೀರ್ಸ್ಕೊಳ್ತಾ ಇದ್ದಾಳೆ. ಕರಿ ಲೀವ್ಸ್ ಹಾಕೋದು ಮರ್ತೋಯ್ತು, ತಕ್ಷಣ ಓಡ್ ಬಂದ್ಲು ನಾನು ಹಾಕ್ತೀನಿ ಅಮ್ಮ ಅಂತ. ಸೊ ಈಗ ಅವಳೇ ಹಾಕ್ತಾಳಂತೆ. ಸೊ ಕುಜಿಯಾನ ಈಗ ಕರಿ ಲೀವ್ಸ್ ಎಲ್ಲ ಹಾಕ್ತಾ ಇದ್ದಾಳೆ. ಅವಳು ಹಾಕಿದ್ಲು. ಇದನ್ನೆಲ್ಲ ಸ್ವಲ್ಪ ಬ್ರೌನಿಶ್ ಹಾಕಬೇಕು. ನಾನು ಸ್ವಲ್ಪ ಇದಕ್ಕೆ ಟರ್ಮರಿಕ್ ಹಾಕ್ತೀನಿ ಇವಾಗ. ಟರ್ಮರಿಕ್ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬೇಯಬೇಕು, ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಟರ್ಮರಿಕ್ಕು ಇದು ಆಕ್ಚುಲಿ ಒರಿಜಿನಲ್ ಆಯ್ತಾ. ನಮ್ಮ ಮನೆಯಲ್ಲೇ ಆಗಿರೋದನ್ನು ಅತ್ತೆ ಏನ್ ಮಾಡಿದ್ದಾರೆ, ಚಿಕ್ಕ ಚಿಕ್ಕ ಪೀಸಸ್ ಆಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇದನ್ನು ಡ್ರೈ ಮಾಡ್ತಾರೆ. ಅದನ್ನು ನನಗೂ ಕೊಟ್ಟು ಕಳಿಸ್ತಾರೆ. ಅದನ್ನು ಪೌಡರ್ ಮಾಡಿ ನಾನು ಇಟ್ಕೊಂಡಿರ್ತೀನಿ. ಇದು ಒರಿಜಿನಲ್ ಟರ್ಮರಿಕ್ಕು. ನನ್ನ ಪ್ಯಾಕೆಟ್ ಏನು ತಂದಿರೋದಲ್ಲ, ಒರಿಜಿನಲ್ ಆಗಿ ನಮ್ಮ ಮನೆಯಲ್ಲೇ ಆಗಿರುವಂತ ಟರ್ಮರಿಕ್ ಇದು. ಚೆನ್ನಾಗಿ ಬಾಡಿದೆ. ಸೊ ಇವಾಗ ನಾನು ಇದಕ್ಕೆ ಸಾಲ್ಟ್ ಹಾಕ್ತೀನಿ. ಇವಾಗ ಇದಕ್ಕೆ ಸಾಲ್ಟ್ ಹಾಕಿ ಸ್ವಲ್ಪ ಕೂಡ ಬಾಡೋಗ್ಬಿಡ್ತೀನಿ. ಇದು ಚೆನ್ನಾಗಿ ಬಾಡಿದ ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ಕಾಯಿ ಎಲ್ಲ ಹಾಕಿ ಸ್ವಲ್ಪ ಇದು ಮಾಡಿಕೊಂಡು ಡ್ರೈ ಆಗಿದೆ. ಕಾಯಿ ಎಲ್ಲ ಡ್ರೈ ಆದ ತಕ್ಷಣ ನಾನೀಗ ನುಗ್ಗೆಕಾಯಿ ಇದಕ್ಕೆ ಹಾಕ್ತಾ ಇದ್ದೀನಿ. ನುಗ್ಗೆಕಾಯಿ ಈ ತರ ಮಾಡಿರೋದನ್ನ ಫಸ್ಟ್ ಇದ್ರೊಳಗಡೆ ಹಾಕ್ತೀನಿ. ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ತರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸ್ ಎಲ್ಲ ಆದ ತಕ್ಷಣ ಇದನ್ನು ಈ ನುಗ್ಗೆಕಾಯಿನ ಕಟ್ ಮಾಡಿ ಏನಿಟ್ಟಿದ್ದೀನಲ್ವ ಈ ತರ ಇದನ್ನು ಇದ್ರೊಳಗಡೆ ಹಾಕೊಂಡ್ಬಿಡ್ತೀನಿ. ಫುಲ್ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯೋಕೆ ಇಟ್ಬಿಡ್ತೀನಿ. ಇನ್ನು ಬೆಂದು ಬರ್ತಾನೆ ಇದ್ರದ್ದು ಉಪ್ಪು ಹೇಗಾಗಿದೆ, ಉಪ್ಪು ಸಾಕಾ ಬೇಡವಾ ಅನ್ನೋದೆಲ್ಲ ಆಮೇಲೆ ನೋಡ್ಕೊಂಡು ಎಲ್ಲ ಇದು ಮಾಡ್ತೀನಿ. ಖಾರ ನಮ್ಮ ಮನೇಲಿ ಯಾರು ಜಾಸ್ತಿ ತಿನ್ನಲ್ಲ, ಖಾರಕ್ಕೆ ಯಾರು ಅಷ್ಟೇನು ಪ್ರಿಫರೆನ್ಸ್ ಕೊಡಲ್ಲ ನಮ್ಮ ಮನೆಯಲ್ಲಿ. ಮೀಡಿಯಂ ಖಾರದಲ್ಲೇ ಎಲ್ಲರೂ ಇರ್ತಾರೆ. ಸೊ ಈ ಥರ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಟು ಬಿಡ್ತೀನಿ. ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಬಿಡ್ತೀನಿ. ಇದು ಅಷ್ಟರಲ್ಲಿ ಬೆಂದ್ಬಿಡತ್ತೆ. ಇದು ಬಂದ್ಬಿಟ್ಟು ಕೆಂಪು ಮೆಣಸಿನ ಪೌಡ್ರು ಅದನ್ನು ಹಾಕ್ಕೊಳ್ತೀನಿ. ಕೆಂಪು ಮೆಣಸಿನ ಹುಡಿ ಹಾಕ್ಕೊಳ್ತೀನಿ. ಇದು ಜಾಸ್ತಿ ಹಾಕಲ್ಲ ನಾನು, ಇದಕ್ಕಿಂತ ಜಾಸ್ತಿ ನಾನು ಪೆಪ್ಪರ್ ಯೂಸ್ ಮಾಡ್ತೀನಿ. ಅದು ಕೂಡ ಹಾಗೆ ನಮ್ಮ ಮನೇಲಿ ಆಗಿರೋ ಪೆಪ್ಪರನ್ನು ಡ್ರೈ ಮಾಡಿ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ. ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಯೂಸ್ ಮಾಡೋದು ಜಾಸ್ತಿ. ಕೆಂಪು ಮೆಣಸು ಯೂಸ್ ಮಾಡಲ್ಲ ಅಂತಲ್ಲ, ಯೂಸ್ ಮಾಡ್ತೀನಿ, ಬಟ್ ಕಡಿಮೆ. ಜಾಸ್ತಿ ನಾನು ಪೆಪ್ಪರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀನಿ. 10 ಮಿನಿಟ್ಸ್ ಬಿಟ್ಟು ಬಂದು ನೋಡ್ಬೇಕಾದ್ರೆ ಈ ತರ ಆಗಿದೆ. ಸೊ ಇದನ್ನು ಇವಾಗ ಇನ್ನೊಂದ್ಸಲ ಮಿಕ್ಸ್ ಮಾಡಿಟ್ಟು
ಬೇಯಬೇಕು. ಈ ನೀರೆಲ್ಲ ಫುಲ್ ಖಾಲಿ ಆಗಬೇಕು. ತನಕ ನಾವು ಇದನ್ನು ಈ ಥರ ಬೇಯಿಸ್ಬೇಕು. ಫ್ರೆಂಡ್ಸ್, ಫೈನಲಿ ನುಗ್ಗೆಕಾಯಿ ಫುಲ್ ಬೆಂದಿದೆ ನೋಡಿ. ಈ ಥರ ಹಿಂಗೆ ಪ್ರೆಸ್ ಮಾಡಬೇಕಾದ್ರೆ ಹಿಂಗೆ ನೋಡಿ ಈ ಥರ ಒಡ್ದಿದೆ ನೋಡಿ. ಸೊ ನುಗ್ಗೆಕಾಯಿ ಫುಲ್ ಬೆಂದಿದೆ. ಸ್ವಲ್ಪ ನೀರು ಥರ ಇದ್ದರೆ ಅನ್ನಕ್ಕೆ ಚೆನ್ನಾಗಾಗತ್ತೆ. ಆದರೂ ಆಲ್ಮೋಸ್ಟ್ ಡ್ರೈ ಮಾಡಿದ್ದೀನಿ. ಸೊ ಅಂತೂ ಇಂತೂ ನನ್ನ ಸ್ಟೈಲಲ್ಲಿ ನನಗೆ ಇಷ್ಟ ಆಗುವ ಹಾಗೆ ನುಗ್ಗೆಕಾಯಿ ಪ್ರಿಪ್ರೇಷನ್ ಮಾಡಿದ್ದೀನಿ. ಸೊ ಇದನ್ನು ನಿಮ್ಗೆ ಇಷ್ಟ ಆದರೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ. ನುಗ್ಗೆಕಾಯಿ ಪಲ್ಯ ಮಾಡದೇ ಇದ್ದವ್ರು ಇದ್ದರೆ, ಈ ಥರ ಮಾಡದೇ ಇದ್ದವರು ಟ್ರೈ ಮಾಡಿ ನೋಡಿ. ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಬೈ ಬೈ ಆಲ್.